ರಾಘವೇಂದ್ರ ಸ್ವಾಮಿಗಳ ಬಾಲ್ಯದ ಜೀವನ, ಅವರು ಹುಟ್ಟಿದ ಸ್ಥಳ, ಕಾಲಾವಧಿ ಮತ್ತು ಬಾಲ್ಯದ ಪ್ರಮುಖ ಘಟನೆಗಳ ಸಂಕ್ಷಿಪ್ತ, ಸಂಪೂರ್ಣ ವಿವರ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಾಲ್ಯದ ಜೀವನ. ಹೆಸರು: ಪೂರ್ವಾಶ್ರಮ ವೆಂಕಟನಾಥ. ಹುಟ್ಟಿದ ವರ್ಷ: ಕ್ರಿ.ಶೈ. 1595. ಹುಟ್ಟಿದ ಸ್ಥಳ: ಭುವನಹಳ್ಳಿ, ಇಂದಿನ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ತೂಪೂರ ಎಂಬ ಗ್ರಾಮ. ತಂದೆ: ತಿಮ್ಮಣ್ಣ ಭಟ್ಟ. ತಾಯಿ: ಗೋಪಿಕಾಂಬ. ಬಾಲ್ಯದ ದಿನಗಳು. ಶ್ರೀ ವೆಂಕಟನಾಥರ ಬಾಲ್ಯವು ಧಾರ್ಮಿಕ ವಾತಾವರಣದಲ್ಲಿ ತುಂಬಿರುತ್ತಿದ್ದು, ತಂದೆ ತಿಮ್ಮಣ್ಣ ಭಟ್ಟರು ಪಾಂಡಿತ್ಯವಂತರು ಮತ್ತು ತಾಯಿ ಗೋಪಿಕಾಂಬ ಭಕ್ತಿ ಶ್ರದ್ಧೆಯುಳ್ಳವರಾಗಿದ್ದರು. ಮನೆಗೆ ಆಗಾಗ ವೇದಪಾಠ, ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿದ್ದು, ಅವುಗಳಿಂದ ಅವಳಗೆ ಧರ್ಮ, ಭಕ್ತಿ, ಶಿಸ್ತು ಹೇರಳವಾಗಿ ಬೆಳೆಯಿತು. ಅವರಿಗೆ ಬಾಲ್ಯದಿಂದಲೇ ವೇದಗಳು, ಉಪನಿಷತ್ತುಗಳು, ಧರ್ಮಶಾಸ್ತ್ರಗಳು ಅತೀವ ಆಸಕ್ತಿಯ ವಿಷಯವಾಗಿದ್ದವು. ಸಂಗೀತ ಮತ್ತು ಭಜನೆಗಳು ಮೆಚ್ಚುಗೆಯ ಕಾರ್ಯವಾಗಿದ್ದವು. ಗುರುಗಳ ಆದೇಶಕ್ಕೆ ಸದಾ ಶಿರಸಾಗಿಸುತ್ತಿದ್ದರು. ನೈತಿಕ ಮೌಲ್ಯಗಳು ಮತ್ತು ಶ್ರದ್ಧಾ ತುಂಬಿದ ಬದುಕು. ಸ್ವಲ್ಪ ವಯಸ್ಸಲ್ಲೇ ಪಾಂಡಿತ್ಯಕ್ಕೇರಿದವರು. ಶಿಕ್ಷಣ ಮತ್ತು ಬುದ್ಧಿಮತ್ತೆ. ಅವರು ಬಾಲ್ಯದಲ್ಲಿಯೇ ಗುರುಕುಲದಲ್ಲಿ ಅಧ್ಯಯನವನ್ನು ಪ್ರಾರಂಭಿಸಿ ವೇದಾಂತ, ತರ್ಕ, ವ್ಯಾಕರಣ ಹಾಗೂ ಧರ್ಮಶಾಸ್ತ್ರಗಳಲ್ಲಿ ಪರಿಣತಿ ಗಳಿಸಿದರು. ಗುರುಗಳು ಬಾಲಕ ವೆಂಕಟನಾಥರ ಬುದ್ಧಿಮತ್ತೆ ನೋಡಿ ಆಶ್ಚರ್ಯಚಕಿತರಾದರು. ಬಾಲ್ಯದಿಂದಲೇ ಕಂಡುಬಂದ ಯತಿವೃತ್ತಿಯ ಲಕ್ಷಣಗಳು: ಆತ್ಮನಿಷ್ಠೆ, ಧೈರ್ಯ, ಸಂಯಮ, ದೇವರ ನಾಮಸ್ಮರಣೆ, ಪ್ರತಿದಿನದ ಚಟುವಟಿಕೆ, ಸಂಸ್ಕೃತ ಭಾಷೆಯಲ್ಲಿ ಪ್ರಬಂಧ ಬರೆಯುವ ಸಾಮರ್ಥ್ಯ, ಭಕ್ತಿಯಲ್ಲಿ ನಿರಂತರ ತೊಡಗಿರುವ ಮನಸ್ಸು. ಇವು ರಾಘವೇಂದ್ರ ಸ್ವಾಮಿಗಳ ಬಾಲ್ಯದ ಪ್ರಮುಖ ಅಂಶಗಳು. ಈ ಜೀವನ ಪಾಠಗಳು ಅವರ ಮುಂದಿನ ಯತಿವೃತ್ತಿಗೆ ದೃಢವಾದ ನೆಲೆಯಾಗಿ ಬಿಟ್ಟವು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಥೆ. ಭಕ್ತಿಗೆ ಉತ್ತರ. ಒಮ್ಮೆ ತುಂಗಭದ್ರಾ ನದಿಯ ತೀರದಲ್ಲಿರುವ ಮಂತ್ರಾಲಯ ಎಂಬ ಹಳ್ಳಿ ಶಾಂತವಾಗಿತ್ತು. ಆದರೆ ಈ ಹಳ್ಳಿಯ ಮಧ್ಯಭಾಗದಲ್ಲಿ ಒಂದಿಷ್ಟು ಭಕ್ತರು ಕುಳಿತು ಧ್ಯಾನ ಮಾಡುತ್ತಿದ್ದರು. ಅವರು ಯಾರನ್ನು ಧ್ಯಾನಿಸುತ್ತಿದ್ದರು ಗೊತ್ತಾ? ಶ್ರೀ ರಾಘವೇಂದ್ರ ಸ್ವಾಮಿಯವರನ್ನು. ರಾಘವೇಂದ್ರ ತೀರ್ಥರು ಉತ್ತರಾಧಿಕಾರಿಯಾಗಿ ಧರ್ಮವನ್ನು ಉಳಿಸುವ ಜವಾಬ್ದಾರಿ ಹೊತ್ತವರು. ಅವರು ಶಾಂಕರಾಚಾರ್ಯರ ಆಧ್ಯಾತ್ಮ ತತ್ವಗಳನ್ನು ತಮಗೆ ಅನುಕೂಲವಾದ ತರ್ಕಬದ್ಧ ಧೋರಣೆಯಲ್ಲಿ ವ್ಯಾಖ್ಯಾನಿಸುತ್ತಾ ಜನರಿಗೆ ಆಧ್ಯಾತ್ಮಿಕ ಬೆಳಕು ನೀಡಿದವರು. ಅವರು ತಮ್ಮ ಉಪದೇಶಗಳಲ್ಲಿ ಯಾವಾಗಲೂ ಧರ್ಮೋ ರಕ್ಷತಿ ರಕ್ಷಿತಃ ಎಂದು ಪಾಠ ಮಾಡುತ್ತಿದ್ದರು. ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಎನ್ನುವುದು ಅವರ ನಂಬಿಕೆ. ಒಂದು ದಿನ ಒಬ್ಬ ಬಡ ರೈತ ರಾಘವೇಂದ್ರ ಸ್ವಾಮಿಗಳ ಬಳಿಗೆ ಬಂದ. ಅವನ ಹೆಸರು ಕೃಷ್ಣಯ್ಯ. ಅವನು ತನ್ನ ತಲೆಯ ಮೇಲೆ ಹೂರಿದ ಸಾಲಗಳ ಭಾರದಿಂದ ತೀರ ಭಯಗೊಂಡಿದ್ದ. ಸ್ವಾಮಿ, ನನ್ನ ಬದುಕು ಬಡವಾಯಿತು, ನಾನಿನ್ನೂ ಬದುಕಲು ಸಾಧ್ಯವಿಲ್ಲವೋ ಎಂಬಷ್ಟು ಸಂಕಟದಲ್ಲಿದ್ದೇನೆ ಎಂದ. ಸ್ವಾಮಿ ಧ್ಯಾನದಿಂದ ಎಬ್ಬಿ ಮುಗ್ಧ ಹಾಸ್ಯ ಮಾಡುತ್ತಾ ಹೇಳಿದರು, ನೀನಿನ್ನೂ ಶ್ರದ್ಧೆಯಿಂದ ಕೃಷಿ ಮಾಡು, ದೇವರಲ್ಲಿ ನಂಬಿಕೆ ಇಡು, ನಿನ್ನ ಭಕ್ತಿಯೇ ನಿನ್ನನ್ನು ಕಾಪಾಡುವುದು. ಅದು ಅವನ ಜೀವನದ ತಿರುವು ಬದಲಿಸಿದ ಕ್ಷಣ. ಕೆಲವೇ ತಿಂಗಳೊಳಗೆ ಕೃಷ್ಣಯ್ಯನ ನೆಲದ ನೆಲೆಯೆಲ್ಲ ಫಲವತ್ತಾಯಿತು. ಅವನು ತನ್ನ ಸಾಲ ತೀರಿಸಿ ಪುನಃ ಬಂದನು. ಈ ಸಲ ಸ್ವಾಮಿಗೆ ಹೂವಿನ ಹಾರ ಹಾಗೂ ಮನದಾಳದ ಕೃತಜ್ಞತೆಯೇ ಇಟ್ಟು. ಆ ಸಮಯದಲ್ಲೇ ಶ್ರೀ ರಾಘವೇಂದ್ರರು ತಮ್ಮ ಬೃಂದಾವನ ಪ್ರವೇಶದ ತೀರ್ಮಾನವನ್ನು ಮಾಡಿದರು. ನಾನು ಜೀವಂತವಾಗಿಯೇ ಬೃಂದಾವನ ಪ್ರವೇಶಿಸುತ್ತೇನೆ. ಅವಶ್ಯಕವಾಗಿದ್ದಾಗ ನೀವು ನನ್ನನ್ನು ಧ್ಯಾನಿಸಿ, ನಾನು ಉತ್ತರಿಸುತ್ತೇನೆ ಎಂದರು. 1690 ಪಾವಮಾನ ದಿನ ಅವರು ಬೃಂದಾವನ ಪ್ರವೇಶಿಸಿದರು. ಭಕ್ತರು ಕಣ್ಣೀರಿನಿಂದ ಅವರ ಪಾದಪೂಜೆ ಮಾಡಿದರೆ ಹೊರತು ಇನ್ನು ಮುಂದೆ ನಂಬಿಕೆ ಮಾತ್ರವೇ ಅವರ ಸಂಪರ್ಕವಾಯಿತು. ಆದರೂ ಇಂದು ಕೂಡ ಮಂತ್ರಾಲಯಕ್ಕೆ ಹೋಗಿ ಕೇಳಿದರೆ ಹಳ್ಳಿಯ ಜನ ಹೇಳುತ್ತಾರೆ, ಇಲ್ಲಿಯವರೆಗೂ ನಮ್ಮ ರಾಯರವರು ಉತ್ತರಿಸುತ್ತಾರೆ. ನಂಬಿಕೆ ಇರುವವರು ಕೇಳುತ್ತಾರೆ ಮತ್ತು ಉತ್ತರ ಸಿಗುತ್ತದೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಪ್ರಭಾವ, ಆಶೀರ್ವಾದ ಇನ್ನೂ ಜೀವಂತವಾಗಿದೆ. ಇನ್ನು ಈ ಕಥೆಗೆ ನೀವು ಚಿತ್ರಕಥೆ ರೂಪವನ್ನಾದರೂ ಗುರು ರಾಘವೇಂದ್ರಾಯ ನಮಃ. ಭಕ್ತರೇ, ಇಂದು ನಾವು ಶ್ರೀ ರಾಘವೇಂದ್ರ ಸ್ವಾಮಿಗಳ 5 ಪ್ರಸಿದ್ಧ ಪವಾಡ ಕಥೆಗಳು ತಿಳಿದುಕೊಳ್ಳೋಣ. ಇವು ನಂಬಿಕೆಯ ಪ್ರತೀಕ.
ಭಕ್ತಿಯ ಶಕ್ತಿ ಹಾಗೂ ಗುರುಗಳ ಕೃಪೆಯ ಜೀವಂತ ಸಾಕ್ಷಿ. ಮೊದಲನೆಯ ಪವಾಡ ತಿಳಿದುಕೊಳ್ಳೋಣ. ಒಬ್ಬ ಬಡ ರೈತನ ಹೊಲಕ್ಕೆ ನೀರು ತುಂಬಿಸಿದ ಪವಾಡ. ಹಿಂದಿನ ಕಾಲದಲ್ಲಿ ಒಂದು ಬಡ ರೈತನ ಹೊಲ ಬರದಿಂದ ಒಣಗಿತ್ತು. ಕುಟುಂಬ ಹಸಿವಿನಿಂದ ನರಳುತ್ತಿತ್ತು. ಅವನು ಮಂತ್ರಾಲಯ ಬಂದು ರಾಘವೇಂದ್ರ ಗುರುಗಳ ಮುಂದೆ ಕುಳಿತು ಕಣ್ಣೀರಿನಿಂದ ಪ್ರಾರ್ಥಿಸಿದ. ಆ ರಾತ್ರಿ ಸ್ವಾಮಿಗಳು ಅವನ ಕನಸಿನಲ್ಲಿ ಬಂದು ಹೇಳಿದರು, ಮಗನೇ, ನಿನ್ನ ಹೊಲಕ್ಕೆ ನಾಳೆ ಹೋಗಿ ನೋಡು ಎಂದು. ರೈತನು ಬೆಳಿಗ್ಗೆ ಹೊಲಕ್ಕೆ ಹೋದಾಗ ಅಲ್ಲಿ ನದಿ ಹರಿದಂತೆ ನೀರು ತುಂಬಿಕೊಂಡಿತ್ತು. ಬೆಳೆಗಳು ಹಸುರಾಗಿ ಅರಳಿದ್ದವು. ಇದರ ಅರ್ಥ, ನಿಜವಾದ ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಅಸಾಧ್ಯವನ್ನೂ ಸಾಧ್ಯವಾಗಿಸುತ್ತದೆ. ರಾಯರನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನೋಡಿ, ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಯವರ ದರ್ಶನವಾಗುತ್ತೆ. ಈ ಪವಾಡ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ರಾಯರ ಆಶೀರ್ವಾದ ಒಳ್ಳೆಯದಾಗಲಿ.